ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ಇಂದಿನ ಪವಾಡದಲ್ಲಿ ಒಡಿಶಾದ ಮಯೂರ್ಭಂಜ್ನ ಬಿರ್ಮುಲಿ ಮುರ್ಮು ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. 5 ವರ್ಷಗಳ ಹಿಂದೆ ನನ್ನ ಕುತ್ತಿಗೆಯ ಮೇಲೆ ಊತವು ಕಾಣಿಸಿಕೊಂಡಿತು. ಕಾಲಾನಂತರದಲ್ಲಿ ಅದು ಬೆಳೆಯತೊಡಗಿತು ಮತ್ತು ನನಗೆ ನಿರಂತರ ಜ್ವರ ಬರಲಾರಂಭಿಸಿತು. ನಾನು ವಿವಿಧ ವೈದ್ಯರನ್ನು ಸಂಪರ್ಕಿಸಿದೆ ಮತ್ತು ಔಷಧಿಗಳನ್ನು ತೆಗೆದುಕೊಂಡೆ. ಆದರೆ ಊತವು ಕಡಿಮೆಯಾಗಲಿಲ್ಲ ಅಥವಾ ಜ್ವರವೂ ಹೋಗಲಿಲ್ಲ. ಅದು ಕಡಿಮೆಯಾಗಲಿಲ್ಲ, ಬದಲಾಗಿ ಉರಿ ಬರಲಾರಂಭಿಸಿ ವಿಷಯವು ಮತ್ತಷ್ಟು ಜಟಿಲವಾಯಿತು. ವೈದ್ಯರು ಸೋಂಕಿರುವುದನ್ನು ಖಚಿತಪಡಿಸಿಕೊಳ್ಳಲು ಅದರ ಮಾದರಿಯನ್ನು ತೆಗೆದುಕೊಂಡು ಪರೀಕ್ಷಿಸಿದರು. ಆದರೆ ಯಾವುದನ್ನೂ ರೋಗನಿರ್ಣಯ ಮಾಡಲು ಸಾಧ್ಯವಾಗಲಿಲ್ಲ. ನಾನು ನಿರಂತರವಾಗಿ ಜ್ವರದಿಂದ ಬಳಲುತ್ತಿದ್ದೆ ಮತ್ತು 6 ತಿಂಗಳ ಕಾಲ ಹಾಸಿಗೆಯಲ್ಲಿ ಮಲಗಿದ್ದೆ. ನನಗೆ ತುಂಬಾ ಅಸಹಾಯಕತೆ ಕಾಡುತ್ತಿತ್ತು. ರೋಗ ಪತ್ತೆ ಮಾಡಲು ಸಾಧ್ಯವಾಗದಿದ್ದರೂ ಅದು ನಿಜವಾಗಿಯೂ ಗಂಭೀರವಾದ ಸಂಗತಿಯಾಗಿ ಹೊರಹೊಮ್ಮಬಹುದು ಎಂದರಿತು ವೈದ್ಯರು ತಕ್ಷಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕೋ ಬೇಡವೋ ಎಂಬ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಆಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತರೊಬ್ಬರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ಶರಣಾಗುವಂತೆ ಮತ್ತು ಸಂಪೂರ್ಣ ಗುಣಮುಖವಾಗಲು ಪ್ರಾರ್ಥಿಸಿಕೊಳ್ಳುವಂತೆ ಸಲಹೆ ನೀಡಿದರು. ನಾನು ನವಗ್ರಹ ಹೋಮದಲ್ಲಿ ಭಾಗವಹಿಸಲು ಸಂಕಲ್ಪ ತೆಗೆದುಕೊಂಡೆ ಮತ್ತು ಆರೋಗ್ಯ ಪ್ರಾಪ್ತಿಗಾಗಿ ಪ್ರಾರ್ಥಿಸಿದೆ. ಅದರ ನಂತರ ಜ್ವರ ಕಡಿಮೆಯಾಗಲು ಪ್ರಾರಂಭಿಸಿತು ಮತ್ತು ನಾನು ಹಾಸಿಗೆಯಿಂದ ಎದ್ದೇಳಲು ಸಹ ಸಾಧ್ಯವಾಯಿತು. ಊತವು ತಂತಾನೆ ಒಡೆದು ಹೋಯಿತು ಮತ್ತು ರಕ್ತ ಹಾಗೂ ಕೀವು ಅದರಿಂದ ಹೊರಬಂದಿತು. ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣವಾಗಿ ಗುಣವಾಯಿತು. ನಾನು ಕೃತಜ್ಞತೆಯಿಂದ ತುಂಬಿದ್ದೆ ಮತ್ತು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲು ನವಗ್ರಹ ಹೋಮದಲ್ಲಿ ಭಾಗವಹಿಸಿದೆ. ದೀರ್ಘಕಾಲದ ಅನಾರೋಗ್ಯದಿಂದ ನನ್ನನ್ನು ಮುಕ್ತಗೊಳಿಸಿ ಶಸ್ತ್ರಚಿಕಿತ್ಸೆಯಿಲ್ಲದೆ ಗುಣಪಡಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ಅನಂತ